ನಾವೀಗ ಸಾಲ್ವ್ ಮಾಡ್ತಾ ಇರೋದು ಎಕ್ಸಾಮ್ 2 ಅಂದ್ರೆ ಎರಡನೇ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ವಶನ್ ನೋಡಿ. ಸ್ಟೇಟ್ಮೆಂಟ್ ಅಪೋಮಿಕ್ಸಿಸ್ ಈಸ್ ದಿ ಪ್ರೊಡಕ್ಷನ್ ಆಫ್ ಸೀಡ್ ಫ್ರಾಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್. Statement 2. Embryo produced from apomictic seeds are not generally identical to the parental plants ಅಂತ ಇದೆ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕೆ ಅಂತಂದ್ರೆ ಅಪೋಮಿಕ್ಸಿಸ್ ಮೀನ್ಸ್ ದ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಅಂದ್ರೆ ಇಲ್ಲಿ ವಿತೌಟ್ ಫರ್ಟಿಲೈಸೇಷನ್ ಅಂದ್ರೆ ಒಂದೇ, ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಅಂದ್ರೂ ಕೂಡ ಒಂದೇ. ಸ್ಟೇಟ್ಮೆಂಟ್ 2 ಏನ್ ಕೊಟ್ಟಿದ್ದಾರೆ? ಎಂಬ್ರಿಯೋ ಪ್ರೊಡ್ಯೂಸ್ ಫ್ರಮ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ದಿ ಪೇರೆಂಟಲ್ ಪ್ಲಾಂಟ್ಸ್ ಅಂತ. ಆಕ್ಚುಲಿ ಇದು ಸೀಡ್ಸ್ ಪ್ರೊಡ್ಯೂಸ್ ಮಾಡೋದೇ ಇಲ್ಲ, ಹಾಗಾಗಿ ಪೇರೆಂಟಲ್ ಪ್ಲಾಂಟ್ಸ್ ಗೆ ಯಾವ ರೀತಿ ಐಡೆಂಟಿಕಲ್ ಆಗಿರುತ್ತೆ. ಸೊ ಇದು ಎರಡನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ರಾಂಗ್ ಆಗಿರುತ್ತೆ. ಸೊ ಇದರಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಅಂದ್ರೆ ಯಾವುದು? ಒಂದೇ ಆಪ್ಷನ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2. ಇಲ್ಲಿ ಓವರಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದರಲ್ಲಿ ಎ ಮತ್ತೆ ಬಿ ಏನು, ಅದರದ್ದು ಫಂಕ್ಷನ್ ಮತ್ತೆ ಕ್ಯಾರೆಕ್ಟರ್ ರಿಲೇಟೆಡ್ ಯಾವುದು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡಿ, ಟರ್ಷರಿ ಫಾಲಿಕಲ್ಸ್ ಫಾರ್ಮ್ಸ್ ಗ್ರಾಫಿಯನ್ ಫಾಲಿಕಲ್ಸ್, ಇದು ಆನ್ಸರ್ ಆಗಲ್ಲ. ಕಾರ್ಪಸ್ ಲೂಟಿಯಂ, ಎಸ್ ಇದು ಕಾರ್ಪಸ್ ಲೂಟಿಯಂ ಹೌದು, ಬಟ್ ಇದು ಪ್ರೊಜೆಸ್ಟಿರಾನ್ ಅನ್ನ ಸೀಕ್ರೆಟ್ ಮಾಡ್ತಾ ಇರುತ್ತೆ. ಎಸ್, ಬಿ ಆಪ್ಷನ್ ಈಸ್ ದಿ ರೈಟ್ ಆನ್ಸರ್. ಇದು ಈಸ್ಟ್ರೋಜನ್ ಅನ್ನ ಸೀಕ್ರೆಟ್ ಮಾಡಲ್ಲ. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಈಸ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ಪ್ರೆಗ್ನೆನ್ಸಿ ಇದ್ದಾಗ ಮಾತ್ರ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ಸ್ ಯಾವುದು? ನಿಮ್ಗೆ ಆಲ್ರೆಡಿ ಗೊತ್ತು, ಪ್ಲಾಸೆಂಟಾದಿಂದ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಅದು. ಓಕೆ, ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ? LH, ಇದು ಪ್ರೆಗ್ನೆನ್ಸಿ ಇದ್ದಾಗ ಫಾರ್ಮೇಶನ್ ಆಗುವಂತದ್ದಲ್ಲ. HCG, ಎಸ್ ಇದು ಕರೆಕ್ಟ್ ಆನ್ಸರ್. ಪ್ರೆಗ್ನೆನ್ಸಿ ಇದ್ದಾಗ ಈಸ್ಟ್ರೋಜನ್, ಇದು ಪ್ರೆಗ್ನೆನ್ಸಿ ಇದ್ದಾಗ ಅಷ್ಟೇ ಫಾರ್ಮೇಶನ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಇದು ಮೆನ್ಸ್ಟ್ರುವಲ್ ಸೈಕಲ್ ನಡೆದಾಗನೂ ಕೂಡ ಫಾರ್ಮೇಶನ್ ಆಗ್ತಾ ಇರುತ್ತೆ. ಫಾಲಿಕಲ್ ಸ್ಟಿಮ್ಯುಲೇಟಿವ್ ಹಾರ್ಮೋನ್ಸ್ ಇದು ಅಂತೂ ಪ್ರೆಗ್ನೆನ್ಸಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ನಡೆದಾಗನೂ ಸಹಿತ FSH ಮತ್ತೆ LH ಎರಡೂ ಸೀಕ್ರೆಟ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆಂಟ್ ಆದಾಗ FSH ಆಗಲ್ಲ, HCG ಇಸ್ ದಿ ರೈಟ್ ಆನ್ಸರ್. ಇದಕ್ಕಿಂತ ಬಿಟ್ಟು ಇನ್ನೊಂದು ಓವರಿ ಒಂದು ಹಾರ್ಮೋನ್ ಅನ್ನು ರಿಲೀಸ್ ಮಾಡುತ್ತೆ, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಯಾವ್ದಪ್ಪ ಅಂತಂದ್ರೆ ರಿಲ್ಯಾಕ್ಸಿನ್ ಅನ್ನುವಂತ ಹಾರ್ಮೋನ್ ಅನ್ನ ಓವರಿ ರಿಲೀಸ್ ಮಾಡುತ್ತೆ. ಇದನ್ನು ಕೂಡ ನೆನಪಿಟ್ಕೊಡ್ರಿ, ಓವರಿಯಿಂದ ರಿಲೀಸ್ ಆಗುವಂತ ಹಾರ್ಮೋನ್ ಇದು. ಫೋರ್ತ್, ಓರಲ್ ಕಾಂಟ್ರಾಸೆಪ್ಟಿವ್ ಮೇನ್ಲಿ ಕಂಟೆಂಟ್ಸ್ ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳಲ್ಲಿ ಏನೇನ್ ಇರುತ್ತೆ ನೋಡಿ. ಟ್ಯಾಬ್ಲೆಟ್ ಗಳಲ್ಲಿ ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಅದ್ದು ಕಾಂಬಿನೇಷನ್ ಇರುತ್ತೆ, ಎರಡರ ತರದ್ದು ಕಾಂಬಿನೇಷನ್. ದಟ್ ಇಸ್ ಬಿ ಆನ್ಸರ್ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5. ಇನ್ ಪ್ಲಾಂಟ್ ದ ರೆಡ್ ಫ್ರೂಟ್ ಈಸ್ ಡಾಮಿನೆಂಟ್ ಓವರ್ ದಿ ಯೆಲ್ಲೋ ಫ್ರೂಟ್. ಕ್ಯಾಪಿಟಲ್ ಆರ್ ಅಂದ್ರೆ ರೆಡ್, ಸ್ಮಾಲ್ ಆರ್ ಅಂದ್ರೆ ಯೆಲ್ಲೋ. Tallness capital T dominant over the darkness small t. If plant capital R capital T small t genotype crossed with plant that is small r small t ಅಂತಂದ್ರೆ ಇಲ್ಲಿ ನೀವು ಫಿನೋಟೈಪ್ಸ್ ಅನ್ನ ಐಡೆಂಟಿಫೈ ಮಾಡಿ. ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾರೆ. ಒಂದ್ ಪ್ಲಾಂಟ್ ಹೆಂಗಿದೆ ಅಂದ್ರೆ ಕ್ಯಾಪಿಟಲ್ ಆರ್ ಅಂತಂದ್ರೆ ಯಾವ ಫ್ರೂಟ್ ಆಯ್ತು? ಇದು ರೆಡ್ ಫ್ರೂಟ್ ಆಯ್ತು. ಹಾಗಾದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಟಾಲ್ ಡಾರ್ಕ್? ಎಸ್, ಟಾಲ್. ರೆಡ್ ಫ್ರೂಟ್ ವಿತ್ ಟಾಲ್ ಪ್ಲಾಂಟ್ ಕ್ರಾಸ್ ವಿತ್ ಯಾವ್ದಿದು? ಯೆಲ್ಲೋ. ಸ್ಮಾಲರ್ ಅಂತಂದ್ರೆ ಯಾವುದು? ಯೆಲ್ಲೋ. ಮತ್ತೆ ಸ್ಮಾಲ್ ಟಿ ಅಂತಂದ್ರೆ ಏನು? ಡಾರ್ಫ್. ಪೇರೆಂಟ್ಸ್ ಯಾವ ರೀತಿ ಇರ್ತಾರೆ ಅಂತಂದ್ರೆ ಈ ರೀತಿ ಇದ್ದಾರೆ. ಸೊ ಎರಡರ ಪೇರೆಂಟ್ಸ್ ಈಕ್ವಲ್ ಇತ್ತಂದ್ರೆ ಇದರಿಂದ ಆಫ್ ಸ್ಪ್ರಿಂಗ್ ಯಾವ್ದು ಬರುತ್ತೆ ಅಂತಂದ್ರೆ ಎಕ್ಸಾಕ್ಟ್ಲಿ 50% ವಿಲ್ ಬಿ ಟಾಲ್ ವಿತ್ ರೆಡ್ ಫ್ರೂಟ್. ಎ ಕಪಲ್ ಹ್ಯಾಸ್ 3 daughters, ಅಂದ್ರೆ ಗಂಡ ಹೆಂಡತಿಗೆ 3 ಮಂದಿ ಹೆಣ್ಮಕ್ಳಿದ್ದಾರೆ. ವಾಟ್ ಇಸ್ ದ ಪಾಸಿಬಿಲಿಟಿ ಆಫ್ ದೆಮ್ ಹ್ಯಾವಿಂಗ್ ಸನ್ ನೆಕ್ಸ್ಟ್ ಟೈಮ್? ಅಂದ್ರೆ 3 ಮಂದಿ ಹೆಣ್ಮಕ್ಳಾದ್ರೆ ನೆಕ್ಸ್ಟ್ ಗಂಡು ಮಗು ಆಗತ್ತೆ ಅಂತ ಎಷ್ಟು ಪಾಸಿಬಿಲಿಟಿ ನೋಡಿ. ನಾವು ಯಾವುದಕ್ಕೂ ಗಂಡು ಮಗು ಹೆಣ್ಣು ಮಗು ಅಂತ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಅದು ನೆಕ್ಸ್ಟ್ ಒಂದು ಹೆಣ್ಣು ಮಗು ಆಗ್ಬೋದು, ಇಲ್ಲ ಗಂಡು ಮಗು ಆದ್ರೂ ಆಗ್ಬೋದು. ಇದನ್ನ ನಾವು ಯಾವ ಕಂಡೀಷನ್ ಅಂತ ಕರಿತೀವಿ? ಆಲೋಚನೆ ಯಾವ ರೀತಿ ಬರುತ್ತೆ? 50-50. ಸೊ ಹಾಗಾಗಿ ಇದು ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಸಿ, 50%. ವಿಚ್ ಆರ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ಸ್ ವಾಸ್ ನಾಟ್ ಚೂಸನ್ ಬೈ ಮೆಂಡಲ್? ಮೆಂಡಲ್ ದಿಂದ ಈ ಕೆಳಗಿನರಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ? ಯಾವುದು? ಪೊಸಿಷನ್ ಆಫ್ ಪಾಡ್, ಇವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಇದನ್ನ ಮಾಡ್ಕೊಂಡಿರ್ಲಿಲ್ಲ. RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ mRNA, rRNA, tRNA, HNRNA. RNA ಪಾಲಿಮರೇಸ್ ಫಸ್ಟ್, ಇದನ್ನ ನಾವು ಫಸ್ಟ್ ಅಂತ ನೆನಪಿಟ್ಕೊಂಡು ಟ್ರಿಕ್ಸ್ ಹೇಳ್ತೀವಿ ನೋಡ್ರಿ. ಫಸ್ಟ್ ಅಲ್ಲಿ ನಮಗೆ ಆರ್ ಬರುತ್ತೆ. ಸೊ ಈ ಒಂದು ಆರ್ ಲೆಟರ್ ದಿಂದ ನಾವು ಏನ್ ನೆನಪಿಟ್ಕೋಬಹುದು ಅಂತಂದ್ರೆ ಎಸ್, rRNA ಇಸ್ ದಿ ರೈಟ್ ಆನ್ಸರ್. ಮತ್ತೆ mRNA ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ? ಇದು RNA ಪಾಲಿಮರೇಸ್
ಟೂ ದಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಯಾಕಂತಂದ್ರೆ ನೀವು ಟೂ ಅನ್ನ ಬರಿಬೇಕಾದ್ರೆ TWO, ಈ ಡಬ್ಲ್ಯೂ ಅನ್ನ ನೀವು ಉಲ್ಟಾ ಮಾಡಿದ್ರೆ ಅಂತಂದ್ರೆ ನಿಮಗೆ ಎಂ ಸಿಗತ್ತೆ, ಹಾಗೆ ನೆನಪಿಟ್ಕೊಳ್ರಿ. ನೆಕ್ಸ್ಟ್ TRNA, ಇದು ಎಲ್ಲಿಂದ ಸೀಕ್ರೆಟ್ ಆಗುತ್ತೆ ಗೊತ್ತಾ? ಇದು RNA ಪಾಲಿಮರೇಸ್ 3, ಯಾಕಂದ್ರೆ 3 ಲೆಟರ್ ಸ್ಟಾರ್ಟ್ ಆಗೋದು ಟಿ ದಿಂದ. ಸೊ ಹಾಗಾಗಿ TRNA, RNA ಪಾಲಿಮರೇಸ್ 3. HNRNA ಅಂತಂದ್ರೆ ಏನು? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಲೀಡಿಂಗ್ ಟು ದ ಸ್ಪೀಸಿಯೇಷನ್ ಇಸ್ ಕಾಲ್ಡ್ obviously saltation. ವೆರಿ ಈಸಿ. ಹಿಮೋಜೋಯಿನ್ ಈಸ್ ಎ, ನೋಡಿ ಹಿಮೋಜೋಯಿನ್ ಅನ್ನುವಂಥದ್ದು ಒಂದು ಕೆಮಿಕಲ್. ಇದನ್ನ ಸೀಕ್ರೆಟ್ ಮಾಡುವಂತದ್ದು ಯಾವುದು? ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂತ ಒಂದು ಪ್ಯಾಥೋಜನ್. ಯಾವ ಡಿಸೀಸ್ ಕಾಸ್ ಮಾಡುತ್ತೆ? ಮಲೇರಿಯಾ ಅನ್ನುವಂತ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಇದು ರಿಲೀಸ್ ಆದಾಗ ಏನಾಗುತ್ತೆ ಗೊತ್ತಾ? ರಿಕ್ಯೂರಿಂಗ್ ದಿ ಫೀವರ್, ಅಂದ್ರೆ ಜ್ವರ ಬರೋದು ಹೋಗೋದು ಮಾಡ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಯಾವುದು? ಟಾಕ್ಸಿನ್ ರಿಲೀಸ್ಡ್ ಫ್ರಮ್ ಪ್ಲಾಸ್ಮೋಡಿಯಂ infected cells, toxin released from hemophilus infected cells, streptococcus toxin released from plasmodium infected cells ದಿಂದ, ಅಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ದಿಂದ ಸೀಕ್ರೆಟ್ ಆಗಿರುವಂತದ್ದು. ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಮೇನ್ಲಿ, ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗತ್ತೆ ನೋಡಿ, ಫಿಸಿಕಲ್ ಪ್ರೊಸೆಸ್ ಇದು ಪ್ರೈಮರಿ ಟ್ರೀಟ್ಮೆಂಟ್, ಅದರಲ್ಲಿ ನಾವು ಸೆಡಿಮೆಂಟೇಷನ್ ಫಿಲ್ಟ್ರೇಷನ್ ಪ್ರೊಸೆಸ್ ಅನ್ನ ಮಾಡ್ತೀವಿ. ಈ ಮೆಕ್ಯಾನಿಕಲ್ ಪ್ರೊಸೆಸ್ ಅಂತೂ ಯಾವುದು ಕೂಡ ನಾವು ಜಾಸ್ತಿ ಅದನ್ನ ಅನಾಲಿಸಿಸ್ ಮಾಡಲ್ಲ. ಸೊ ಬಯಾಲಜಿಕಲ್ ಪ್ರೊಸೆಸ್ ಕರೆಕ್ಟ್ ಆನ್ಸರ್. ಯಾಕೆ ಅಂತಂದ್ರೆ ಇದ್ರಲ್ಲಿ ನಾವು ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ತೀವಿ, ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳನ್ನು ಸಹಿತ ನಾವು ಕ್ಲಿಯರ್ ಮಾಡ್ಲಿಕ್ಕೆ ಇದನ್ನು ಬಳಸ್ತೀವಿ. ಕೆಮಿಕಲ್ ಪ್ರೊಸೆಸ್ ಅದು ಟರ್ಷರಿ ಟ್ರೀಟ್ಮೆಂಟ್ ಅಲ್ಲಿ ಬರ್ತದೆ. ನಮ್ಮ ಸಿಲೆಬಸ್ ಇಲ್ಲ, ಕ್ಲೋರಿನೇಷನ್ ಪ್ರೊಸೆಸ್ ಆಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಹಾಕಿ ಮಾಡ್ತಾರೆ. ದ ಮೇನ್ ಪರ್ಪಸ್ ಆಫ್ ಸ್ಟೀರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸ್ಟೀರ್ಡ್ ಟ್ಯಾಂಕ್ ಅಂತಂದ್ರೆ ಕಂಪ್ಲೀಟ್ ಆಗಿ ಕಲ್ಸೋದು. ಇದ್ರ ಮೇನ್ ಪರ್ಪಸ್ ಏನಿರಬಹುದು? ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಥ್ರೂ ಔಟ್ ದಿ ಪ್ರೊಸೆಸ್. ಇಡೀ ಪ್ರೊಸೆಸ್ ತುಂಬಾ ಆಕ್ಸಿಜನ್ ಅನ್ನು ಏನ್ ಮಾಡುತ್ತಂದ್ರೆ ಪ್ರೊವೈಡ್ ಮಾಡ್ತದೆ. ಇದೇನ ಹೇಳ್ತಾರೆ ನೋಡಿ, ಪ್ರೊವೈಡಿಂಗ್ ಅನಾರೋಬಿಕ್ ಕಂಡೀಷನ್. ನೋ, ಅನಾರೋಬಿಕ್ ಕಂಡೀಷನ್ ಇತ್ತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲವೂ ಸತ್ತೋಗ್ಬಿಡ್ತಾವೆ. ಪ್ಯೂರಿಫಿಕೇಶನ್, ನೋ, ಪ್ಯೂರಿಫಿಕೇಶನ್ ಮಾಡಲಿದೆ. ಆಕ್ಚುಲಿ ಆರ್ಗಾನಿಸಮ್ಸ್ ಗಳನ್ನ ನಾವು ಬೆಳೆಸಾಕತ್ತೀವಿ, ನಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದಕ್ಕೋಸ್ಕರ. ಎಡಿಷನ್ ಆಫ್ ಪ್ರಾಪರ್ ಮಿಕ್ಸಿಂಗ್ ಪ್ರಿಸರ್ವೇಟಿವ್. ನೋ, ಪ್ರಾಪರ್ ಮಿಕ್ಸಿಂಗ್ ತನ್ನಿಂದಾನೇ ನಡೀತಾ ಇರ್ತದೆ, ಅದನ್ನ ಎಜಿಟೇಟರ್ ಅನ್ನುವಂಥದ್ದು ಕೂಡ ಮಾಡ್ತಾ ಇರುತ್ತೆ. ಅದರಲ್ಲಿ ಕ್ವೆಶ್ಚನ್ ನಂಬರ್ 13, ದ ಕೆಪಾಸಿಟಿ ಟು ಜನರೇಟ್ ಹೋಲ್ ಪ್ಲಾಂಟ್ ಫ್ರಮ್ ಎನಿ ಸೆಲ್ ಆರ್ ಎಕ್ಸ್ ಪ್ಲಾಂಟ್ ಇಸ್ ಕಾಲ್ಡ್ ಆಸ್ ಟೋಟಿಪೊಟೆನ್ಸಿ. ಐಡೆಂಟಿಫೈ ಡಿಕಾಂಪೋಸರ್ಸ್ ಅಮಾಂಗ್ ದಿ ಫಾಲೋವಿಂಗ್ ಪಾಂಡ್ ಇಕೋಸಿಸ್ಟಮ್. ಈ ಪಾಂಡ್ ಇಕೋಸಿಸ್ಟಮ್ ಅಲ್ಲಿ ಡಿಕಾಂಪೋಸರ್ಸ್ ಯಾರು ಅಂದ್ರೆ ಕೊಳೆಯಲಿಕ್ಕೆ ಹೆಲ್ಪ್ ಮಾಡುವಂತಹ ಆರ್ಗಾನಿಸಮ್ಸ್ ಗಳು ಯಾವುವು ಅಂತ ಕೇಳ್ತಾರೆ. ನೋಡಿ, ಬ್ಯಾಕ್ಟೀರಿಯಾನು ಡಿಕಾಂಪೋಸರ್ ಹೌದು, ಫಂಗೈನು ಡಿಕಾಂಪೋಸರ್ ಹೌದು, ಫ್ಲಾಜಿಲೆಟ್ಸ್, ಪ್ರೋಟೋಜೋನ್ಸ್ ಇವು ಕೂಡ ಡಿಕಾಂಪೋಸರ್ಸ್ ಹೌದು. ಮೈಕ್ರೋ ಆರ್ಗಾನಿಸಮ್ಸ್ ಗಳೇನಿರ್ತಾವೆ ಎಲ್ಲವೂ ಡಿಕಾಂಪೋಸಿಸ್ ಅಲ್ಲೇ ಬರುತ್ತೆ. ಆದ್ರೆ ಈ ಫೈಟೋಪ್ಲಾಂಕ್ಟೋನ್ ಯಾಕೆ ಅಲ್ಲ ನೋಡಿ, ಫೈಟೋ ಮೀನ್ಸ್ ಪ್ಲಾಂಟ್, ಪ್ಲಾಂಕ್ಟೋನ್ ಮೀನ್ಸ್ ಫ್ಲೋಟಿಂಗ್. ಫ್ರೀಲಿ ಫ್ಲೋಟಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಫೈಟೋಪ್ಲಾಂಕ್ಟೋನ್ಸ್. ದೀಸ್ ಆರ್ ಕನ್ಸಿಡರ್ ಆಸ್ ಪ್ರೊಡ್ಯೂಸರ್. ನಾವು ಪ್ಲಾಂಟ್ ಗಳನ್ನ ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ಆನ್ಸರ್ ಯಾವ್ದು ಇದರಲ್ಲಿ? ಡಿ, ಎ, ಬಿ ಅಂಡ್ ಸಿ ಓನ್ಲಿ. ಮೋಸ್ಟ್ ಸ್ಪೀಸೀಸ್ ರಿಚ್ ಟೆಕ್ಸಾನಮಿಕ್ ಗ್ರೂಪ್ ಅಮಾಂಗ್ ದ ಇನ್ವರ್ಟಿಬ್ರೇಟ್ಸ್. ಇನ್ವರ್ಟಿಬ್ರೇಟ್ಸ್ ಅತಿ ಹೆಚ್ಚಾಗಿರುವಂತಹ ಆರ್ಗ್ಯಾನಿಸಮ್ ಯಾವುದು? ಎಸ್, ಓಬಿಯಸ್ಲಿ ಇನ್ಸೆಕ್ಟ್ಸ್. ಯಾಕಂದ್ರೆ ಅರ್ಥ್ರೋಪೋಡದಲ್ಲಿ ಬರುವಂತಹ ಇನ್ಸೆಕ್ಟ್ ಗ್ರೂಪ್ ಏನಿದೆಯಲ್ಲ, ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಅತಿ ಹೆಚ್ಚಾಗಿರುವಂತಹ ಆರ್ಗ್ಯಾನಿಸಮ್ಸ್. ಅದೇ ಏನಾದ್ರೂ ನಿಮಗೆ ವರ್ಟಿಬ್ರೇಟ್ಸ್ ಅಲ್ಲಿ ಹೆಚ್ಚಾಗಿರುವಂತಹ ಆರ್ಗ್ಯಾನಿಸಮ್ಸ್ ಯಾವುದು ಅಂತ ಕೇಳಿದ್ರೆ ಏನಾಗಿರ್ತಿತ್ತು ಹೇಳ್ರಿ? ಫಿಶಸ್. ಬೇಕಾದ್ರೆ ನೀವು ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದು ನೋಡ್ರಿ, ಪೈ ಚಾರ್ಟ್ ಅನ್ನ ಕೊಟ್ಟಿದಾರಲ್ಲ ಅದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು 5 ಕ್ವಶನ್ಸ್ ನೋಡೋಣ. ಓವುಲೇಷನ್ ಈಸ್ ಇಂಡ್ಯೂಸ್ಡ್ ಬೈ ಹಾರ್ಮೋನ್. ಯಾವ ಹಾರ್ಮೋನ್ ಇಂದ ಓವುಲೇಷನ್ ಇಂಡ್ಯೂಸ್ ಆಗುತ್ತೆ? LH, ದಟ್ ಈಸ್ ದ ಲ್ಯೂಟಿನೈಸಿಂಗ್ ಹಾರ್ಮೋನ್. ಇಲ್ಲಿ ಯಾವ್ದು ಬರುತ್ತೆ ಹೇಳಿ ಆನ್ಸರ್? ಲ್ಯೂಟಿನೈಸಿಂಗ್ ಹಾರ್ಮೋನ್, LH. Inorganic chemicals are formed by organic molecules which leads to the first form of life. This support the which kind of evolution? That is the chemical evolution. ಯಾಕಂದ್ರೆ ಕೆಮಿಕಲ್ಸ್ ಗಳ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಕೆಮಿಕಲ್ ಎವಲ್ಯೂಷನ್ ಆಗುತ್ತೆ. The symbiotic association of fungi with roots of higher plants is called as mycorrhiza. If any protein encoding gene is expressed in heterologous host is called as recombinant protein. ಬಯೋಟೆಕ್ನಾಲಜಿ ರಿಲೇಟೆಡ್ ಏನಾದ್ರೂ ಬಂತಂದ್ರೆ ರೀಕಾಂಬಿನೆಂಟ್ ಆಗಿರ್ಬೋದು, ಪ್ಲಾಸ್ಮಿಡ್ ಆಗಿರ್ಬೋದು, ಅದರ ರಿಲೇಟೆಡ್ ಆನ್ಸರ್ ಆಗಿರ್ತದೆ. ಇಲ್ಲಿ ಐತೆ ನೋಡ್ರಿ, recombinant protein. ಇದನ್ನ ಕಂಪ್ಲೀಟ್ ಆಗಿ ಬರೀಬೇಕು. The species confined to the particular region and not found elsewhere is called as endemic. ಅಂತಂದ್ರೆ ಬೇರೆ ಕಡೆ ಎಲ್ಲೂ ಕಂಡು ಬರಲ್ಲ, ಒಂದೇ ಜಾಗದಲ್ಲಿ ಇರುವಂತ ಆರ್ಗ್ಯಾನಿಸಮ್. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ರಿ? ಕಾಂಗ್ರೋ. ಇದು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡು ಬರುವಂತದ್ದು, ಬೇರೆ ಯಾವುದೇ ಒಂದು ಪ್ರದೇಶದಲ್ಲಿ ಕಂಡು ಬರಲ್ಲ. ಸೊ ಹಾಗಾಗಿ ಇದು ಎಕ್ಸಾಮ್ 2. ನೆಕ್ಸ್ಟ್ ಎಕ್ಸಾಮ್ 3 ನೆಕ್ಸ್ಟ್ ವಿಡಿಯೋದಲ್ಲಿದೆ. ಆಲ್ ದ ಬೆಸ್ಟ್. ನಿಮ್ಗೆ ಯಾವ್ದಾದ್ರು ಡೌಟ್ ಇತ್ತಂದ್ರೆ ಕೇಳಿ.